ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ರಿಂಗ್ ರೋಡಿಗೆ ಬಂದೆ. ರಿಂಗ್ ರೋಡಲ್ಲಿ ಶ್ರೀ ನರ್ಸರಿ ಅಂತ, ಇದು ನರ್ಸರಿ ಇರೋದಿಲ್ಲಿ. ಇಲ್ಲಿಗೆ ಬಂದೆ. ಈ ನರ್ಸರಿ ಇರೋ ಹುಡುಗ ನಮ್ಮ ಮನೆ ಮಗ್ಳಲ್ಲಿ ಬಾಡಿಗೆಗಿದ್ದರು. ಹಾಗಾಗಿ ಇವರು ನರ್ಸರಿ ಇಟ್ಟಿದ್ರು. ಅದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ ಬರ್ತೀನಿ ಅಂತ. ಸುಮಾರು ದಿನದಿಂದ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ಹೋದೆ ಈ ಕಡೆ. ಹುಡ್ಗಂಗೆ ಫೋನ್ ಮಾಡಿ ಕೇಳಿದೆ, ಬಾರಂಟಿ ಮಾಡ್ಕೊ ವೀಡಿಯೋನ ಅಂತ ಅಂದ. ಅದಕ್ಕೆ ಹೋದೆ. ನೋಡಿ ಈ ಥರ ಎಲ್ಲ ಬೋಲ್ಡು ಎಲ್ಲ ಚೆನ್ನಾಗಿ ಹಾಕವ್ರೆ. ಎಲ್ಲ ಥರದ ಗಿಡನೂ ಸಿಗುತ್ತಿಲ್ಲಿ. ನೋಡೋಣ ಏನೇನೈತೆ ಒಳಗಡೆ ಎಲ್ಲ ಗಿಡಗಳೆಲ್ಲ ಯಾವ್ಯಾವ ಥರ ಇಟ್ಟವ್ರೆ ಅಂದ್ಬಿಟ್ಟು ಬೋಲ್ಡನ್ನ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ನೋಡೋಣ ಅಂದ್ಬಿಟ್ಟು ಬಂದೆ, ಯಾವ್ಯಾವ ಥರ ಗಿಡಗಳೆಲ್ಲ ಇಟ್ಟವ್ರೆ ಅಂದ್ಬಿಟ್ಟು. ನೋಡಿ ಇಲ್ಲೆಲ್ಲ ಇದು ದಾಸವಾಳದ ಗಿಡ ಮತ್ತು ಮಲ್ಲೆ ಗಿಡ ಮತ್ತು ದುಂಡು ಮಲ್ಲಿಗೆ ಗಿಡ ಎಲ್ಲ ಇಟ್ಟವ್ರೆ. ಆ ಕಡೆ ಎಲ್ಲ ಇರೋದೆಲ್ಲ ಅದು ಡೇರೆ ಹೂವಿನ ಗಿಡಗಳು ಎಲ್ಲ ಇಟ್ಟವ್ರೆ. ಅಂದರೆ ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳು ಎಲ್ಲ ಇಟ್ಟವ್ರೆ. ನೋಡ್ತಾ ಇದ್ದೆ ಹಂಗೆ, ಇಲ್ಲೆಲ್ಲ ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ನನಗೆ ಗೊತ್ತಿರೋವಷ್ಟು ಗಿಡಗಳ್ನ ಮಾತ್ರ ನಾನು ಹೇಳ್ತೀನಿ. ಅವನೇನೋ ಕೆಲಸ ಮಾಡ್ತಾಯಿದ್ದ ಪಾಪ. ನನಗೆ ಹೇಳಿ ಬಾರೋ ಗಿಡಗಳ ಹೆಸರು ಅಂದೆ. ಅವನೇನೋ ಕೆಲಸ ಮಾಡ್ತಾಯಿದ್ದೀನಿ ಆಂಟಿ ಅಂದ. ಅವನು ಸ್ವಲ್ಪ ವೀಡಿಯೋದ ಮುಂದೆ ಬರೋಲ್ಲ, ನಾಚಿಕಂತಾನೆ. ಅದಕ್ಕೋಸ್ಕರ ನಾನೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ನಾನೇ ಇದನ್ನು ಹೇಳ್ತಾಯಿದ್ದೀನಿ. ನನಗೆ ಗೊತ್ತಿರೋವಷ್ಟು ಹೆಸ್ರುಗಳ್ನ ನಾನು ಹೇಳ್ತೀನಿ. ಯಾರೆಲ್ಲ ನೋಡ್ತಿದ್ದೀರ ನನ್ನ ವೀಡಿಯೋನ ಅವರೆಲ್ಲ ನೋಡಿ, ನಿಮ್ಗೆ ಯಾವ್ಯಾವ ಗಿಡಗಳ ಹೆಸರು ನೋಡ್ತೀರ, ನನ್ನ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ಗಿಡದ ಹೆಸರು ಗೊತ್ತೈತೆ ಅದನ್ನು ನೋಡಿ. ಇಲ್ಲೆಲ್ಲ ನಾನು ಹಂಗೆ ಒಂದು ನೀಟಾಗೆಲ್ಲ ಕವರ್ ಮಾಡಿದ್ದೀನಿ. ಯಾವ್ಯಾವ ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳ್ನೆಲ್ಲ ಆ ಥರನೇ. ಇದೆಲ್ಲ ಬರೀ ಹೂವಿನ ಗಿಡ. ಮುಂದೆಗಡೆ ಇದ್ದಿದ್ದು ರೋಡ್ ಸೈಡಲ್ಲಿ ಇರೋದೆಲ್ಲ ಹೂವಿನ ಗಿಡಗಳೇ. ಇದನ್ನು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತಿನ್ನು ಒಳಗಡೆ ಹೋಗಿಲ್ಲ ನಾನು. ನೋಡಿ ಈ ಕಡೆ ಎಲ್ಲ ಚೆಂಡು ಹೂವು, ಕಲರ್ ಚೆಂಡು ಹೂಗಳು, ಚೆಂಡು ಹೂವಿನ ಗಿಡ. ಮತ್ತು ಆ ಕಡೆ ಇರೋದೆಲ್ಲ ರೋಸ್ ಗಿಡಗಳು. ನೋಡಿ ಇದು ಕನಕಾಂಬ್ರಿ ಗಿಡಗಳು ಪಾಟಲ್ಲಿ ಇಟ್ಟವ್ರೆ. ಇದು ಈ ಸಿಟಿಲೆಲ್ಲ ಮನೆ ಮುಂದೆ ಹಾಕ್ಕೊಂಡಿರ್ತಾರೆ ವೈಟ್ ಹೂವು. ಅದು ಇದೇನೋ ಹೂವು ಅಂತಾರೆ ಇದನ್ನು. ನಾವಿಲ್ಲಿಲ್ಲ, ದೀಪಕ್ಕೆಲ್ಲ ತಂದಿಡ್ತೀವಿ ಇದನ್ನು. ಬಾಗಿಲಿಗೆಲ್ಲ ಹೂವಿನ ಗಿಡ ಇದು ಕನಕಾಂಬ್ರಿ ಗಿಡ. ಇದೂ ಪಾಟಲ್ಲಿಟ್ಟಿದ್ರು. ಇದು ಚೆನ್ನಾಗಿತ್ತು. ಸಸಿಗಳೆಲ್ಲ ಚೆನ್ನಾಗಿದ್ದಾವೆ, ಚಿಕ್ಕದಾಗಿ ಚೆನ್ನಾಗಿ ಇಟ್ಕೊಂಡವರೆಲ್ಲ. ಇದೆಲ್ಲ ಇದಿರೋದೆಲ್ಲ ರೋಸ್ ಗಿಡ. ಕಲರ್ ರೋಸ್. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಚೆನ್ನಾಗಿದ್ದಾವೆ ಹೂವಿನ ಗಿಡಗಳೆಲ್ಲ. ನೋಡಿ ಈ ಥರ ಎಲ್ಲ ಇಟ್ಟಿದ್ರು. ಇದರಲ್ಲಿ ಯಾವ್ಯಾವ ಗಿಡ ನಿಮಗೆ ಗೊತ್ತು ಅವು ಕಮೆಂಟ್ ಮಾಡಿರಿ. ನನಗೆ ಇದರಲ್ಲಿ ನನಗೆ ಗೊತ್ತಿರೋವಷ್ಟು ನಾನು ಹೇಳ್ತೀನಿ ಅಷ್ಟೇ. ನೋಡಿ ಚೆನ್ನಾಗಿ ಇಟ್ಕೊಂಡು. ಇದು ಶೋ ಗಿಡ, ಏನೋ ಶೋ ಗಿಡಗಳು ಇವೆಲ್ಲ ಹೂವಿನ ಗಿಡ. ಇವೆಲ್ಲ ರೋಸ್ ಗಿಡ. ನೋಡಿ ಇವೆಲ್ಲ ವೈಟ್ ರೋಸು, ಪಿಂಕ್, ಕಲರ್ ರೋಸ್. ಅಂದರೆ ನನಗೆ ಆ ಕಲರೆಲ್ಲ ಹೇಳೋಕ್ಕೆ ಬರೋಲ್ಲ. ಅದೆಲ್ಲ ಚೆನ್ನಾಗಿ ಇತ್ತು ಗಿಡಗಳೆಲ್ಲ. ನೋಡಿ ಇಲ್ಲೆಲ್ಲ ಇಟ್ಕೊಂಡವ್ರೆ. ಇವು ಅಷ್ಟೇ ಎಲ್ಲ ರೋಸು. ಇವು ಶೋ ಗಿಡಗಳು ಇವೆಲ್ಲ. ಇದು ಕರಿಬೇವಿನ ಸೊಪ್ಪು, ನಾಟಿ ಕರಿಬೇವಿನ ಸೊಪ್ಪು ಮತ್ತು ಫಾರಮ್ ಕರಿಬೇವಿನ ಸಸಿ ಮತ್ತು ನಾಟಿ ಕರಿಬೇವಿನ ಸೊಪ್ಪು ಎರಡೂ ಸಸಿನೂ ಐತಲ್ಲಿ. 2 ಥರದ್ದು ಸಸಿನೂ ಐತೆ. ಕರಿಬೇವಿನ ಗಿಡ 2 ಥರದ ಗಿಡನೂ ಐತೆ. ನಾಟಿದು ಐತೆ ಮತ್ತು ಫಾರಮ್ದು ಐತೆ, ಎರಡೂ ಐತೆ. ಬೇವಿನ ಸಸಿ. ಮತ್ತು ಈ ಕಡೆ ಎಲ್ಲ ನೋಡಿ ಇದು ಪೇಪರ್ ಹೂವು. ನೀವು ಎಲ್ಲ ಫ್ಯಾಕ್ಟ್ರಿಗಳ ಹತ್ರ ಎಲ್ಲ ನೋಡಿದ್ದೀವಲ್ವ ನಾವು. ಪೇಪರ್ ಹೂಗಳು ನಾವೆಲ್ಲ ನೋಡಿರ್ತೀವಿ. ಫ್ಯಾಕ್ಟ್ರಿಗಳ ಹತ್ರ ಇರೋವು ಆ ಥರದ ಪೇಪರ್ ಹೂವು ಇದು ಇದೆ. ಇದು ಇಟ್ಟವ್ರೆ. ಇದು ಎಲ್ಲ ಶೋಗೆ ಹಾಕ್ತಾರಲ್ವ ಮನೆ ಮುಂದೆ, ಹಾಗಾಗಿ ಅವು ಇಟ್ಟವ್ರೆ. ನೋಡಿ ಅದೂ ಅಷ್ಟೇ ಎಲ್ಲ
ಹಿಂಗೆ ನೀಟಾಗೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಈ ಅಪ್ಪಿನೇನೆ ಇವನು ಮುಖ ತೋರಿಸ್ಲಿಲ್ಲ, ವೀಡಿಯೋಕ್ಕೆ ಮುಖ ತೋರಿಸಲ್ಲ, ಯಾಕೋ ಸ್ವಲ್ಪ ನಾಚಿಕಂತಾನೆ. ನಾನೇ ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ ಅವನಿಗೆ. ನನಗೆ ಗೊತ್ತಿರೋವಷ್ಟು ನಾನು ವೀಡಿಯೋ ಮಾಡ್ತೀನಪ್ಪಿ, ಹೆಸ್ರು ಹೇಳ್ತೀನಿ, ಮಿಕ್ಕಿದ್ದೆಲ್ಲ ನಂಗೆ ಗೊತ್ತಿಲ್ಲ ಅಂದೆ. ಸರಿ ಆಯ್ತು ಆಂಟಿ ಅಂದ. ನೋಡಿ ತುಳಸಿ ಗಿಡ, ಇದು ರಾಧಾಕೃಷ್ಣನ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಇದನ್ನು ಪಾಟ್ ಇವೆಲ್ಲ ತುಳಸಿ ಗಿಡ ಇಡೋಕ್ಕೆ ಪಾಟ್ಗಳು, ತಿಮ್ಮಪ್ಪಂದು ಮತ್ತು ರಾಧಾಕೃಷ್ಣಂದು, ಇದೆಲ್ಲ ಗಣಪತಿದು ಎಲ್ಲ ಪಾಟ್ಗಳಿವು. ಎಷ್ಟು ಚೆನ್ನಾಗೈತೆ ನೋಡಿ ತುಳಸಿ ಗಿಡ ಇಡೋಕ್ಕೆ, ಚೆನ್ನಾಗಿದ್ದಾವೆಲ್ಲ. ನೋಡಿ ಇದು ಇವರು ಈ ನರ್ಸರಿನ ಹೊಸ್ದಾಗಿ ಮಾಡಿರೋದು. ಇದು ಬಂದು ಗೆದ್ಲಳ್ಳಿಗೆ ಹೋಗೋ ರೋಡು, ಈ ಕಡೆ ಈ ಸೈಡು ಗೆದ್ಲಳ್ಳಿಗೆ ಹೋಗೋ ರೋಡು. ಇದು ಗೆದ್ಲಳ್ಳಿ ಹೋಗುತ್ತೆ ರೋಡು. ಇದು ಶೆಟ್ಟಹಳ್ಳಿ ಸಿಗ್ನಲ್, ಅಂದರೆ ಈ ಕಡೆ ಹೋಗುತ್ತೆ ಜಯನಗರಕ್ಕೆ ಹೋಗೋ ರೋಡು. ಶೆಟ್ಟಹಳ್ಳಿ ಸಿಗ್ನಲ್ ಕಡೆ ಹೋಗುತ್ತೆ ರೋಡ್. ಈ ರೋಡಲ್ಲಿ ಇರೋದು ಇದು ನರ್ಸರಿ. ನೋಡಿ ಇವರು ಹೊಸ್ದಾಗಿ ಮಾಡಿರೋದು, ಇದನ್ನು ಹೊಸ್ದಾಗಿ ಮಾಡೋರಲ್ವ, ಚೆನ್ನಾಗಿ ಗಿಡಗಳ್ನೆಲ್ಲ ಚೆನ್ನಾಗಿಟ್ಟವ್ರೆ. ನೋಡಿ ಇದೆಲ್ಲ ಶೋ ಗಿಡಗಳು, ಅಂದರೆ ಹೂವಿನ ಗಿಡಗಳು, ಎಲ್ಲ ಹೂವಿನ ಗಿಡಗಳು ಎಲ್ಲ. ನೋಡಿ ಇದೆಲ್ಲ ನಾವು ಜಾತ್ರೆಗಳಲ್ಲೆಲ್ಲ ಇಡ್ತೀವಲ್ಲ ಕೆಂಪು, ಅದು ದಾಸವಾಳದ ಗಿಡ. ಇದು ದಾಸವಾಳದ ಗಿಡನೇ. ಇದು ಎಲ್ಲ ದಾಸವಾಳದ ಗಿಡ. ವೈಟ್ ದಾಸವಾಳ ಬರುತ್ತಲ್ವ, ವೈಟ್ ದಾಸವಾಳದ ಗಿಡಗಳು ಇದೆಲ್ಲ. ನೋಡಿ ಇದು ಗೆಣಸಿನ ಬಳ್ಳಿ ಏನೋ ಇರಬೇಕಿದು ಅನಿಸುತ್ತೆ. ನಾನು ಗೆಣಸಿನ ಬಳ್ಳಿ ಎಲ್ಲ ಇದೇನು ಬಳ್ಳಿ ನಂಗೆ ಗೊತ್ತಿಲ್ಲ, ನೀವೇ ಹೇಳಿ. ನಿಮ್ಲು ಅಷ್ಟೇ ಚೆನ್ನಾಗಿ ಎಲ್ಲ. ನೋಡಿ ಇದೆಲ್ಲ ಏನೋ ಸೊಪ್ಪು, ಇದೆಲ್ಲ ಸೊಪ್ಪು ಎಲ್ಲ ಪಾಟಲ್ಲಿ ಇಟ್ಟಿದ್ರು. ನೋಡಿ ಪಾಟ್ಗಳೆಲ್ಲ ದೊಡ್ಡ ಪಾಟ್ಗಳೆಲ್ಲ ಈ ಥರ ಎಲ್ಲ ಜೋಡಿಸವ್ರೆ. ಗಿಡಗಳು ಹಾಕೊಂಡು ತಗೊಂಡೋಗ್ತಾರಲ್ವ ಅವೆಲ್ಲ ದೊಡ್ಡ ಪಾಟ್ಗಳಿವೆಲ್ಲ. ಇಷ್ಟು ಚೆನ್ನಾಗೆಲ್ಲ ಜೋಡಿಸವ್ನೆ. ಇವೆಲ್ಲ ನೋಡಿ ಈ ಥರ ಎಲ್ಲ ಇದರಲ್ಲೂ ಇದೆ ಪಾಟ್ಗಳು, ಮೇಲ್ಗಡೆ ಈ ಥರ ತಗ್ಲಾಕ್ತಾರಲ್ವ ಎಲ್ಲ ಶೋಗೆ, ಅವು ಆ ಥರದ್ದು ಇದೆ. ನಮ್ಗೆ ಏನೇನು ಹೂವಿನ ಗಿಡ ಬೇಕು ಇವೆಲ್ಲ ಶೋ ಗಿಡಗಳು, ಇವೆಲ್ಲ ಶೋ ಗಿಡನೇ. ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡ ಎಲ್ಲ ಗಿಡಗಳು ಹಾಕವನೆ. ಚೆನ್ನಾಗೈತೆ ಎಲ್ಲ ಇಲ್ಲಿ. ಈ ನರ್ಸರಿ ಮಾಡಿ ಆಮೇಲೆ ಸುಮಾರು ಒಂದು 15 ದಿನ ತಿಂಗಳಾಗಿತ್ತೇನೋ, ನಂಗೆ ಗೊತ್ತಿಲ್ಲ ಎಷ್ಟು ದಿನ ಆಗೈತೆ ಅಂತ. ನಾನು ಹೋಗಿರಲಿಲ್ಲ, ಇವತ್ತೇ ಹೋಗಿರೋದು ನಾನು. ಅಂದರೆ ನಮ್ಮ ಮನೆ ಮಗಳಲ್ಲಿ ಬಾಡಿಗೆಗಿದ್ರಲ್ವ, ಹಂಗಾಗಿ ಪರಿಚಯ. ವಿಡಿಯೋ ಮಾಡ್ಕೊಳ್ಳೋ ಆಂಟಿ ಅಂದಿದ್ದಕ್ಕೆ ನಾನು ಮಾಡ್ಕೊತಾ ಇರೋದು. ನೋಡಿ ಇದೆಲ್ಲ ಸೇವಂತಿಗೆ ಹೂವಿನ ಗಿಡಗಳು, ಎಲ್ಲ ಹೂವಿನ ಗಿಡಗಳೇ ಜಾಸ್ತಿ. ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಎಲ್ಲ ಗಿಡಗಳೆಲ್ಲ, ಎಲ್ಲ ಥರದ್ದು. ಅಂದರೆ ಕೆಳಗಡೆ ಮಣ್ಣಿಲ್ಲ, ಇದೇನೋ ಟಾರ್ಪಲ್ಲೋ ಏನೋ ಹಾಕವ್ರೆ ಕೆಳಗಡೆದೇನೋ ಎಲ್ಲ ಇದು ಮಾಡವ್ರೆ. ಒಂದು ಸ್ವಲ್ಪ ಕಾಲೂ ಸಹ ಗಲೀಜಾಗಲ್ಲ, ಒಳಗಡೆ ಎಲ್ಲ ಓಡಾಡುತ್ತೆ ನಾನು, ಕಾಲೂ ಸಹ ಏನೂ ಅನಿಸಲ್ಲ. ಮಣ್ಣೇನೂ ಇಲ್ಲ, ನೀಟಾಗೆಲ್ಲ ಗಿಡಗಳ್ನೆಲ್ಲ ನೀಟಾಗಿ ಜೋಡಿಸವ್ರೆ. ಈ ಥರ ಏನೋ ಎಲ್ಲ ಹಾಕವ್ರೆ ಕೆಳಗಡೆ. ಗಿಡಗಳು ಮಳೆ ಬಂದರೂ ಏನೋ ಹಾಳಾಗಲ್ವಂತೆ, ಆ ಥರ ಇಟ್ಟವ್ರೆ ಗಿಡಗಳೆಲ್ಲ. ಚೆನ್ನಾಗೈತೆ. ಇವೆಲ್ಲ ಮಾಮೂಲಿ ಶೋ ಗಿಡಗಳು ಇವೆಲ್ಲ. ನೋಡಿ ಈ ಥರದ್ದೆಲ್ಲ ಚೆನ್ನಾಗೈತೆ ಗಿಡಗಳೆಲ್ಲ. ನಾನು ಸುಮಾರು ದಿವಸ ಆಗಿತ್ತು ಆ ಕಡೆ ಹೋಗಿ, ರಿಂಗ್ ರೋಡ್ ಕಡೆ ಹೋಗಿರಲಿಲ್ಲ, ಇವತ್ತು ಹೋದೆ. ಅಂದರೆ ನಮ್ಮ ಮನೆಗಿಂತ ಅಲ್ಲಿಗೆ ಒಂದು 3 ಕಿಲೋಮೀಟ್ರೇನು ಆಗುತ್ತೆ ಇವ್ರು ನರ್ಸರಿ ಇಕ್ಕಿರೋ ತನಕ. ಅಲ್ಲಿಂದ ತನಕ ನಡ್ಕೊಂಡು, ಅಂದರೆ ನನ್ನ ಫ್ರೆಂಡು ಲತಾ ಅಂತ, ನಮ್ಮ ಫ್ರೆಂಡ್ ಬಿಡ್ತು ಗಾಡೀಲಿ ಅಲ್ಲಿವರೆಗೂ. ಶಿಟ್ಟಳ್ಳಿ ದೇವಸ್ಥಾನ ಬಿಟ್ಟು ಮುಂದೆ ಹೋಗೋವರೆಗೂ ಬಿಡ್ತು. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗಿದ್ದು ನಾನೇನು ಪೂರ್ತಿ ನಡ್ಕೊಂಡು ಹೋಗಲಿಲ್ಲ. ಬರಬೇಕಾದ್ರೆ ಮಾತ್ರ ನಡ್ಕೊಂಡು ಬಂದೆ. ನೋಡಿ ಇದು ಕಣಗುಲು ಹೂವು, ನಾವು ಆರತಿಗೆ ಇಡ್ತೀವಲ್ಲ ಕಣಗುಲು ಹೂವು, ಅದಿದು. ರೇಟು ಅಷ್ಟೇ, ನೋಡ್ಕೊಂಡು ಹಾಕ್ಕೊಡ್ತಾರೆ, ಏನು ಅಂತ ಇದೇನಿಲ್ಲ. ಯಾರಾದರೂ ತಗೊಳೋರಿದ್ರೆ ರಿಂಗ್ ರೋಡಲ್ಲಿ ಐತೆ ನರ್ಸರಿ, ಚೆನ್ನಾಗೈತೆ. ನನ್ನ ವೀಡಿಯೋ ತುಮಕೂರವ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಹೋಗಿ ತಗೊಳ್ಳಿ.
ಅವ್ರಿಗೂ ಒಳ್ಳೆಯದಾಗಲಿ. ನೋಡಿ ಇದು ಏನೋ ಎಲ್ಲ ಇದರಲ್ಲಿ ಇಟ್ಟವ್ರೆ ನೋಡಿ, ಎಲ್ಲ ಚೆನ್ನಾಗೈತೆ. ಈ ಕಡೆ ಪಾಟ್ಗಳು ನೋಡಿ, ಎಲ್ಲ ಡಿಸೈನ್ ಪಾಟ್ಗಳು, ಇವೆಲ್ಲ ಡಿಸೈನ್ ಪಾಟ್ಗಳೆಲ್ಲ ಚೆನ್ನಾಗಿಟ್ಟವ್ರೆ. ನೋಡಿ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ಡಿಸೈನ್ ಸಣ್ಣ ಎಷ್ಟು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಸಿಗ್ತವೆ. ತುಳಸಿ ಗಿಡ ಇಡವು, ಅದು ಇದು ಎಲ್ಲ ಇದೇನೋ ಕಲ್ಲು ಎಲ್ಲ ಇಟ್ಟವ್ರೆ, ಕಲ್ಲರ್ ಕಲ್ಲುಗಳು. ಆಮೇಲೆ ವಾಸ್ತು ಗಿಡಗಳು. ಆಮೇಲೆ ನೋಡಿ ಇದು ಮನೆ ಮುಂದೆ ತಗ್ಲಾಕ್ತಾರಲ್ಲ, ಅದು ಎಲ್ಲ ಇದು ಇಟ್ಟವ್ರೆ ಎಲ್ಲ ನೋಡಿ. ಎಲ್ಲ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ ನೋಡಿ. ವಾಸ್ತು ಗಿಡಗಳ್ನೆಲ್ಲ ಇಟ್ಟವ್ರೆ. ವಾಸ್ತು ಗಿಡ ಇವು ಪಾಟ್ಗಳು, ಪ್ಲೇಟ್ಗಳು ಸಿಗ್ತವೆ. ಎಲ್ಲನೂ ಎಲ್ಲ ಥರದ್ದು ಸಿಗುತ್ತಿಲ್ಲಿ ನೋಡಿ. ಡಿಸೈನ್ ಎಲ್ಲ ಪಾಟ್ಗಳು ನಮ್ಗೆ ಯಾವ್ಯಾವ ಥರ ಬೇಕೋ ಎಲ್ಲ ಸಿಗುತ್ತೆ ನೋಡಿ. ಎಲ್ಲ ಥರದ್ದು ನೀವು ವೈಟುದು, ಕಲರು ಎಲ್ಲ ಥರದ ಪಾಟ್ಗಳು ಸಿಗ್ತೈತೆ ನೋಡಿ. ಇದು ಜಾರು ಇಟ್ಟವ್ರೆ, ಜಾರೂ ಸಹ ಇಟ್ಟವ್ರೆ ಎಲ್ಲ ನೋಡಿ. ಪುಟ್ಟ ಗಿಡಗಳು ಎಲ್ಲ ಶೋಕೇಶಲ್ಲಿ ಇಡೋ ಅಂಥವು, ಶೋಕೇಶ್ಗಳಲ್ಲಿ ಇಡೋ ಅಂಥ ಗಿಡಗಳು ಅವೆಲ್ಲ ಶೋ ಗಿಡಗಳು. ಅಲ್ಲಿ ಇಲ್ಲಿ ಇಡ್ತಾರಲ್ವ ಬಾಗಿಲಲ್ಲಿ ಎಲ್ಲ ಆ ಥರದ ಗಿಡಗಳು ನೋಡಿ. ಪಾಟ್ಗಳೆಲ್ಲ ಈ ಥರ ಇಟ್ಟವ್ರೆ. ಇಲ್ಲೂ ಜಾರ್ ಇಟ್ಟವ್ರೆ ನೋಡಿ. ಗಿಡಗಳೆಲ್ಲ ಎಷ್ಟು ಚೆನ್ನಾಗವೆ. ಆ ಹುಡುಗನಿಗೂ ಒಳ್ಳೇದಾಗಲಿ ಪಾಪ, ಹೊಸ್ದಾಗಿ ಮಾಡಿರೋದಲ್ವ, ಹಂಗಾಗಿ ಒಳ್ಳೇದಾಗಲಿ. ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗಲಿ. ಯಾಕಂದರೆ ಕಷ್ಟಪಟ್ಟು ದುಡಿತಾನೆ ಪಾಪ. ನಮ್ಮ ಮನೆ ಹತ್ರ ಇದ್ದಾಗ ನೋಡಿದ್ದೀನಿ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ. ಒಂದು ಸ್ವಲ್ಪನೂ ಇದೇ ಮಾಡ್ಕೊಂಡು ಏನು ಪಾಪ ಹೆಂಗಂದ್ರೆ ಹಂಗೆ ಮಾತಾಡೋದು ಏನೂ ಇಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಪಾಪ. ನೋಡಿ ಅವನು ಇವಾಗ ಸ್ವಂತ ನರ್ಸರಿ ಮಾಡವನೆ, ಅದೊಂದು ಖುಷಿ ಆಯಿತು ನನಗೆ ನೋಡಿ. ಎಷ್ಟು ನೀಟಾಗಿ ಕೆಲಸ ಮಾಡ್ತಾನೆ ಅಂದರೆ, ಚೆನ್ನಾಗಿ ಕೆಲಸನೂ ಮಾಡ್ತಾನೆ. ಜನಗಳಿಗೂ ಅಷ್ಟೇ, ಯಾರನ್ನು ಏನು ಮಾತಾಡೋಲ್ಲ, ನಗ್ನಗ್ತಾ ಮಾತಾಡಿಸ್ತಾನೆ ಎಲ್ಲರಿಗೂ. ಅವನಿಗೂ ಒಳ್ಳೆಯದಾಗಲಿ, ಅವ್ನ ಬಿಸ್ನೆಸ್ ಚೆನ್ನಾಗಾಗಲಿ ನೋಡಿ. ಎಂತೆಂಥ ಗಿಡಗಳೆಲ್ಲ ಚೆನ್ನಾಗಿಟ್ಟವನಂದರೆ, ಗಿಡಗಳೆಲ್ಲ ಚೆನ್ನಾಗೈತೆ. ನಿಮ್ಗೆ ಯಾವ ಗಿಡ ಬೇಕೋ ಆ ಗಿಡ ಸಿಗುತ್ತೆ. ರೈಟೂ ಅಷ್ಟೇ, ಏನು ಹಂಗೆ ಇದು ಮಾಡಲ್ಲ, ಹಾಕ್ಕೊಡ್ತಾನೆ. ನಮ್ಮ ತುಮಕೂರಲ್ಲಿ ಯಾರೆಲ್ಲ ಹೋಗ್ರಿ, ನಮ್ಮ ತುಮಕೂರವರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಹೋಗಿ ತಗೊಳ್ಳಿ. ಅವನಿಗೂ ಒಳ್ಳೆಯದಾಗಲಿ. ಅವನಿನ್ನ ಹೊಸ್ದಾಗಿ ಇಟ್ಟಿರೋದಲ್ವ, ಅವನಿಗೂ ಒಳ್ಳೆಯದಾಗಲಿ ನೋಡಿ. ಎಲ್ಲ ಸೀಬೆ ಗಿಡ ಮತ್ತು ಮಾವಿನ ಸಸಿ ಮತ್ತು ಹಲಸಿನ ಗಿಡಗಳು ಎಲ್ಲ ಸಿಗುತ್ತೆ. ಎಲ್ಲ ಥರದ ಗಿಡನೂ ಇಟ್ಟವನೆ. ಆಮೇಲೆ ನಿಂಬೆ ಸಸಿಗಳು, ಆಮೇಲೆ ಎಳ್ಳಿಕಾಯಿ ಗಿಡ, ಇದು ನುಗ್ಗೆ ಸೊಪ್ಪಿನ ಗಿಡ ಎಲ್ಲ ಪ್ರತಿಯೊಂದೂ. ಅದು ಜಾಗನೂ ಅಷ್ಟೇ ನೀಟಾಗೈತೆ, ನೀಟಾಗಿ ಇಟ್ಕೊಂಡವನೆ ನೋಡಿ. ಇದೈತೆ ನುಗ್ಗೆ ಸೊಪ್ಪಿನ ಗಿಡ, ಪ್ರತಿಯೊಂದೂ ಇಟ್ಟವನೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಗಿಡಗಳೆಲ್ಲ ಈ ಥರ ಹಿಂದಕ್ಕೆ ಜೋಡಿಸವ್ರೆ. ನೇರಳೆ ಸಸಿಗಳು, ಆಮೇಲೆ ಎಲ್ಲ ಇದು ಸಪೋಟ ಸಸಿ ಅದು ನೋಡಿ. ಎಲ್ಲ ಚೆನ್ನಾಗಿ ಜೋಡಿಸವನೆ ಎಲ್ಲ ಪಾಪ ನೋಡಿ. ಎಲ್ಲ ನೀರಿನ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರು. ಡ್ರಮ್ಮಿಗೆ ನೀರು ಬಿಟ್ಕೊಂಡು ನೋಡಿ. ಇದು ಎಷ್ಟು ಚೆನ್ನಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಂಡವ್ರೆ. ಡ್ರಮ್ಮು ಅದು ನೆಲಕ್ಕೆ ಇದು ಮಾಡಿ ದೊಡ್ಡ ಡ್ರಮ್ ಇಟ್ಟವ್ರೆ. ಚೆನ್ನಾಗೈತೆ ಎಲ್ಲ ಗಿಡಗಳು. ನಿಮ್ಗೆ ಯಾವ ಗಿಡ ಬೇಕೋ ಎಲ್ಲ ಗಿಡನೂ ಸಿಗುತ್ತಿಲ್ಲಿ, ಎಲ್ಲ ಥರದ್ದು. ಒಬ್ಬೊಬ್ಬರು ವೀಡಿಯೋ ಮಾಡಬೇಡ ಅಂತಾರೆ ನೋಡಿ. ಹುಡುಗ ಏನೂ ಮಾತಾಡಲಿಲ್ಲ ಪಾಪ, ಎಲ್ಲ ವೀಡಿಯೋ ಮಾಡ್ಕೊಂಡೆ ನಾನು, ಏನೂ ಮಾತಾಡಲಿಲ್ಲ. ಇದು ನೋಡಿ ಎಲ್ಲರೂ ನೋಡಿ. ಇದು ನೋಡಿ, ನಾನು ನರ್ಸರಿಲಿ ಒಂದು ಫೋಟೋ ತಗೊಂಡೆ, ಹೆಂಗೆ ಚೆನ್ನಾಗಿ ಕಾಣಿಸ್ತೈತಾ.
ನರ್ಸರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಹಂಗೆ ಎಲ್ಲ ಸುತ್ತಲೂ ಎಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡು ಎಲ್ಲ ಸುತ್ತಲೂ ಅವರು ಬೋರ್ಡಲ್ಲಿ ಹಾಕಿದ್ದಾರೆ ಎಲ್ಲ ಥರದ ಗಿಡ ಸಿಗುತ್ತೆ ಅಂತ. ಸುತ್ತಲೂ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ನೋಡಿ ಈ ಥರ ರೋಡ್ಗೆ ಕಾಣಿಸುತ್ತೆ, ರೋಡ್ ಸೈಡಲ್ಲಿ ಐತೆ. ಅವರೇನೋ ಎಲ್ಲ ಮಾತಾಡ್ತಾಯಿದ್ರು ನೋಡಿ. ಇದು ರೋಡ್ ಸೈಡಲ್ಲೇ ಕಾಣಿಸ್ತೈತೆ ದೂರದಿಂದ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.